ಮೊದಲ ಪ್ರಶ್ನೆ, ಪೌರತ್ವ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1955ರಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವಂತಹ ಸಂವಿಧಾನದ ವಿಧಿ ಯಾವುದು? ಯಾವ ವಿಧಿಯ ಅಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಅಪರಾಧ ಎಂದು ಘೋಷಿಸಲ್ಪಟ್ಟಿದೆ? ಇದಕ್ಕೆ ಸರಿ ಉತ್ತರ ಸಂವಿಧಾನದ 17ನೆಯ ವಿಧಿ. ಮೂಲಭೂತ ಕರ್ತವ್ಯಗಳನ್ನು ನಿರೂಪಿಸಿರುವ ಸಂವಿಧಾನದ ವಿಧಿ ಯಾವುದು? ಅಂದ್ರೆ ಯಾವ ವಿಧಿಯ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ? ಇದಕ್ಕೆ ಸರಿ ಉತ್ತರ 51 ಉಪವಿಧಿ ಎ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಕೆ ಮಾಡಲಾಗಿದೆ. 4ನೇ ಭಾಗದಲ್ಲಿ ಇವನ್ನು ನಾವು ಕಾಣುತ್ತೇವೆ. ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯ ಕಲ್ಪನೆಯನ್ನು ಯಾವ ಪುಸ್ತಕದಲ್ಲಿ ವಿವರಿಸಿದ್ದಾರೆ? ನನ್ನ ಕನಸಿನ ಭಾರತ ಎಂಬ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯದ ವಿವರಣೆಯನ್ನು ನೀಡಿದ್ದಾರೆ. 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆ ಶಾಶ್ವತ ಸದನವಾಗಿದ್ದರೂ ಸಮೇತ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುವಂತಹ ಪ್ರಕ್ರಿಯೆ ಇದೆ. ಹಾಗಾದರೆ ನಿವೃತ್ತರಾಗಿರುವಂತಹ ಸಂಖ್ಯೆ 1/3 ಭಾಗದಷ್ಟು. ಅಲೈ ದರ್ವಾಜಾವನ್ನು ನಿರ್ಮಿಸಿದಂತಹ ದೆಹಲಿ ಸುಲ್ತಾನ ಯಾರು? ಅಲಾವುದ್ದೀನ್ ಖಿಲ್ಜಿ, ಬಾಬರ್, ಅಕ್ಬರ್, ಶಹಜಹಾನ್. ಇದರಲ್ಲಿ ಅಲೈ ದರ್ವಾಜಾದ ನಿರ್ಮಾತೃ ದೆಹಲಿ ಸುಲ್ತಾನರಲ್ಲಿ ಬಂದಂತಹ ಖಿಲ್ಜಿ ಸಂತತಿಯ ಅತ್ಯಂತ ಪ್ರಸಿದ್ಧ ಅರಸ ಅಲಾವುದ್ದೀನ್ ಖಿಲ್ಜಿ. ಈತ ಇದನ್ನು ನಿರ್ಮಾಣ ಮಾಡ್ತಾನೆ. ಭಾರತದ ಮೊದಲ ಮಸೀದಿಯಾದಂತಹ ಕುವತ್ತುಲ್ ಇಸ್ಲಾಂನಲ್ಲಿ ಎಂಟ್ರೆನ್ಸ್ ಗೇಟ್ ಏನಿದೆ, ಸೊ ಅಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು ಅಲೈ ದರ್ವಾಜಾವನ್ನ. 1311ರಲ್ಲಿ ಇದು ಸ್ಥಾಪನೆಯಾಯಿತು. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ. ಇದರಲ್ಲಿ ಕರ್ನಾಟಕದ ಉಡುಪಿಯಲ್ಲಿ ಇದ್ದಂತಹ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದಂತಹ ಸಿದ್ಧಾಂತ ಅಥವಾ ತತ್ವ ದ್ವೈತ ಸಿದ್ಧಾಂತ. ಇದನ್ನ ಡ್ಯುಯಲಿಸಂ ಅಂತಲೂ ಕೂಡ ಇಂಗ್ಲಿಷ್ನಲ್ಲಿ ಕರೀತಾರೆ. ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆ ಯಾರು? ಔದ್ನ ನವಾಬ, ಹೈದರಾಬಾದ್ನ ನಿಜಾಮ, ಟಿಪ್ಪು ಸುಲ್ತಾನ್, 2ನೇ ಬಾಜಿರಾಯ. ಸರಿ ಉತ್ತರ ಹೈದರಾಬಾದಿನ ನಿಜಾಮ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆಯಾಗಿದ್ದಾನೆ. ಮೈಸೂರಿನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದವರು ಯಾರು? ಇಲ್ಲಿ ದಿವಾನರನ್ನ ಕೊಟ್ಟಿದ್ದಾರೆ. ಸಿ ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ಮಿರ್ಜಾ ಇಸ್ಮಾಯಿಲ್, ಸರ್ ಎಂ ವಿಶ್ವೇಶ್ವರಯ್ಯ. ಇವರಲ್ಲಿ ಕೆ ಶೇಷಾದ್ರಿ ಅಯ್ಯರ್ ರವರು ಮೈಸೂರು ಸಂಸ್ಥಾನದಲ್ಲಿ ಮೊಟ್ಟಮೊದಲ ಬಾರಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು 1891ರಲ್ಲಿ ಜಾರಿಗೆ ತರ್ತಾರೆ. ಇನ್ನು ಇವರ ಆಡಳಿತಾವಧಿಯನ್ನು ನೋಡೋದಾದರೆ 1883ರಿಂದ 1901ರವರೆಗೆ ಇವರು ಅತಿ ದೀರ್ಘಾವಧಿಗೆ ಮೈಸೂರಿನ ದಿವಾನರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದರು. ವಾಯುಮಂಡಲದ ಅತ್ಯಂತ ಕೆಳ ಸ್ತರ ಯಾವುದು? ಸೊ 5 ವಾಯುಮಂಡಲದ ಪ್ರಮುಖ ಸ್ತರಗಳನ್ನು 5 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ. ಅತ್ಯಂತ ಕೆಳಮಟ್ಟದಲ್ಲಿರುವಂಥದ್ದು ಪರಿವರ್ತನಾ ಮಂಡಲವಾಗಿದೆ. ಅದಾದ ನಂತರ ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಅಯಾನು ಮಂಡಲ, ಕೊನೆಯದಾಗಿ ಬಾಹ್ಯ ಮಂಡಲ ಅಂತ ಕರಿತೀವಿ. ಹಾಗಾಗಿ ಕೆಳ ಹಂತದಲ್ಲಿರುವಂತಹ ಮೊದಲ ಸ್ತರ ಪರಿವರ್ತನಾ ಮಂಡಲವಾಗಿದೆ. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂತಹ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ಶ್ರೀಕೃಷ್ಣ ದೇವರಾಯನ ಯುದ್ಧ ಸಾಹಸಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಮೊದಲನೆಯದು ಒಮ್ಮತ್ತೂರಿನ ಶರಣಾಗತಿ, ಒರಿಸ್ಸಾದೊಂದಿಗೆ ಯುದ್ಧ, ಕುತುಬ್ ಶಾನೊಂದಿಗೆ ಯುದ್ಧ ಮತ್ತು ಬಿಜಾಪುರದ ಸುಲ್ತಾನರೊಂದಿಗೆ ಯುದ್ಧ. ಸರಿಯಾದ ಕಾಲಾನುಕ್ರಮವನ್ನು ಗಮನಿಸುವುದಾದರೆ ಮೊದಲನೆಯದಾಗಿ ಶ್ರೀಕೃಷ್ಣ ದೇವರಾಯನು ಮಾಡಿದಂತಹ ಆಯ್ಕೆಗಳಲ್ಲಿ ಒರಿಸ್ಸಾದೊಂದಿಗೆ ಯುದ್ಧ, ಇಲ್ಲಿ ಪ್ರತಾಪರುದ್ರನನ್ನ ಆತ ಸೋಲಿಸ್ತಾನೆ. ಅದಾದ ನಂತರ ಬಿಜಾಪುರದ ಸುಲ್ತಾನರೊಂದಿಗೆ ಯುದ್ಧವನ್ನು ಕೈಗೊಳ್ಳುತ್ತಾನೆ. ಮೂರನೆಯದಾಗಿ ಕುತುಬ್ ಶಾನೊಂದಿಗೆ ಯುದ್ಧ, ಕೊನೆಯ
ಯುದ್ಧ ಈತ ಕೈಗೊಂಡಿದ್ದು ಉಮ್ಮತ್ತೂರಿನ ಶರಣಾಗತಿ. ಕೊಟ್ಟಿರುವಂಥ ಆಯ್ಕೆಗಳ ಪ್ರಕಾರ ನಾವಿದನ್ನು ವಿಂಗಡಣೆ ಮಾಡಿದಾಗ, ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆಯೇ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ. ಈತನ ಕಾಲಾವಧಿಯನ್ನು ಗಮನಿಸುವುದಾದರೆ 1509ರಿಂದ 1529. ಈತನಿಗೆ ಇದ್ದಂತಹ ಬಿರುದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಹಾಗೆಯೇ ಈತ ಪ್ರಸಿದ್ಧ ಕೃತಿಗಳು ಅಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣ. ಈ ಕೆಳಗಿನ ಯಾವ ನಿವೇಶನವು ಪಾಕಿಸ್ತಾನದ ಲಾರ್ಕಾನ ಜಿಲ್ಲೆಯಲ್ಲಿದೆ? ಪ್ರಸ್ತುತ ಹರಪ್ಪ, ಚನ್ನುದಾರೋ, ಮೆಹೆಂಜಾದಾರೋ, ಕಾಲಿಬಂಗನ್. ಮೆಹೆಂಜೋದಾರೋ ಎನ್ನುವಂತಹ ಹರಪ್ಪ ಕಾಲದ ನಿವೇಶನ ಏನಿದೆ, ಈಗ ಪ್ರಸ್ತುತ ಪಾಕಿಸ್ತಾನದ ಲಾರ್ಕಾನ ಜಿಲ್ಲೆಯಲ್ಲಿ ಇದನ್ನು ನಾವು ಕಾಣಬಹುದು, ಸಿಂಧ್ ಪ್ರಾಂತ್ಯದಲ್ಲಿ. ಇನ್ನು ಮೆಹೆಂಜೋದಾರೋ ಪ್ರಸಿದ್ಧವಾಗಿದ್ದು ಆಗಿನ ಕಾಲಕ್ಕೆ ಸಾರ್ವಜನಿಕ ಈಜುಕೊಳಕ್ಕೆ. ವೇದಗಳ ಕಾಲದಲ್ಲಿ ರಾಜನನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಆಯ್ಕೆ ಮಾಡುತ್ತಿದ್ದರು? ಸಮಿತಿ, ಸಭಾ, ಗ್ರಾಮಸಭೆ, ಜನಪದಗಳು. ಸಮಿತಿಗಳ ಮೂಲಕ ರಾಜನನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ವೇದಗಳ ಕಾಲದಲ್ಲಿ ಜಾರಿಯಲ್ಲಿತ್ತು. ರಾಜನ್ ಅನ್ನುವಂತಹ ಹೆಸರಿನಿಂದ ರಾಜನನ್ನ ಕರೆಯುತ್ತಿದ್ದರು. ವೇದಗಳ ಕಾಲದಲ್ಲಿ ಯಾವ ದೇವತೆಯನ್ನು ಪ್ರಕೃತಿಯ ರಕ್ಷಕ ಎಂದು ಜನರು ನಂಬಿದ್ದರು? ಇಂದ್ರ, ವರುಣ, ಸೋಮ, ಅಗ್ನಿ. ಪ್ರಕೃತಿಯ ರಕ್ಷಕನೆಂದು ಇಂದ್ರನನ್ನ ಕರೆಯುತ್ತಿದ್ದು ಆತನನ್ನ ಪ್ರಕೃತಿಯ ಆರಾಧನೆಯ ರೂಪದಲ್ಲಿ ಪೂಜಿಸುತ್ತಿದ್ದರು ವೇದಗಳ ಕಾಲದ ಜನರು. ಮಹಾವೀರನು ಮರಣ ಹೊಂದಿದ ಸ್ಥಳ ಯಾವುದು? ಇದಕ್ಕೆ ಪಾವಪುರಿ ಸರಿಯಾದಂತಹ ಉತ್ತರ. ತನ್ನ 72ನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತಪೂರ್ವ 527ರಲ್ಲಿ ಮಹಾವೀರನು ಪಾವಪುರಿ ಎಂಬಲ್ಲಿ ಮರಣವನ್ನ ಅಪ್ತಾನೆ. ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಪ್ರೇರಣೆಯಿಂದ ಜೈನ ಧರ್ಮವನ್ನು ಸ್ವೀಕರಿಸಿ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಕ್ಕೆ ಆಗಮಿಸಿದ್ದನು? ಶ್ರವಣಬೆಳಗೊಳಕ್ಕೆ ಆಗಮಿಸಿರ್ತಾನೆ. ಮೌರ್ಯ ವಂಶದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನು ಭದ್ರಬಾಹು ಎನ್ನುವಂಥ ಜೈನ ಮುನಿಯ ಪ್ರೇರಣೆಯಿಂದ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅದಾದ ನಂತರ ಆತನ ಕೊನೆಗಾಲದಲ್ಲಿ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಆಗಮಿಸಿ ಸಲ್ಲೇಖನ ವ್ರತವನ್ನು ಕೈಗೊಂಡು ಇಲ್ಲೇ ಆತ ನಿರ್ವಾಣವನ್ನು ಕೂಡ ಹೊಂದಿದ ಅನ್ನುವಂತಹ ಪ್ರತೀತಿ ಇದೆ. ಹಳೆಯ ಶಿಲಾಯುಗದ ಕಾಲದಲ್ಲಿ ಗುಹೆಗಳ ಗೋಡೆಗಳ ಮೇಲೆ ಪ್ರಾಣಿ ಪಕ್ಷಿಗಳ ಚಿತ್ರಗಳ ರಚನೆ ಇರುವ ಕುರುಹುಗಳು ಬಿಂಬೆಡ್ಕ ಎಂಬ ಸ್ಥಳದಲ್ಲಿ ದೊರೆತಿವೆ. ಹಾಗಾದರೆ ಈ ಸ್ಥಳವು ಯಾವ ರಾಜ್ಯದಲ್ಲಿ ಇದೆ? ಮಧ್ಯಪ್ರದೇಶದಲ್ಲಿ ನಾವು ಇದನ್ನು ಕಾಣ್ತೇವೆ. 2003ರಲ್ಲಿ ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲೂ ಕೂಡ ಸೇರ್ಪಡೆ ಮಾಡಿತು. ಈ ಒಂದು ಸ್ಥಳದಲ್ಲಿ ಶಿಲಾಯುಗದ ಮಾನವನು ಗುಹೆಗಳ ಗೋಡೆಗಳ ಮೇಲೆ ಚಿತ್ರಗಳ ರಚನೆ ಮಾಡಿರುವಂತಹ ಕುರುಹುಗಳು ನಮಗೆ ದೊರೆಯುತ್ತವೆ. ಹೊಂದಿಸಿ ಬರೆಯಿರಿ. ವ್ಯಕ್ತಿಗಳು ಮತ್ತು ಅವರ ಕೃತಿಗಳನ್ನು ನೀಡಿದ್ದಾರೆ. ಜವಾಹರ್ಲಾಲ್ ನೆಹರು, ಮೋಹನ್ ದಾಸ್ ಕರಮಚಂದ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, EMS ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿಗಳನ್ನು ನೀಡಿ ಅವರ ಕೃತಿಗಳನ್ನು ಜೋಡಿಸಲು ಹೇಳಿದ್ದಾರೆ. ಬಿ ಆಯ್ಕೆಯಲ್ಲಿ ದ ಮಹಾತ್ಮ ಅಂಡ್ ದ ಇಸಮ್, ಹಿಂದ್ ಸ್ವರಾಜ್, ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಅನಿಹಲೇಷನ್ ಅ ಕ್ಯಾಸ್ಟ್ ಅನ್ನುವಂತಹ ಕೃತಿಗಳನ್ನು ನೀಡಿದ್ದಾರೆ. ಸರಿಯಾದಂತಹ ಜೋಡಣೆಯನ್ನು ನೋಡೋದಾದರೆ ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಗ್ರಂಥವನ್ನು ರಚನೆ ಮಾಡ್ತಾರೆ. ಮೋಹನ್ ದಾಸ್ ಕರಮಚಂದ ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿ ಹಿಂದ್ ಸ್ವರಾಜ್ ಎನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅನಿಹಲೇಷನ್ ಎ ಕ್ಯಾಸ್ಟ್ ಅನ್ನುವಂತಹ ಕೃತಿಯನ್ನು ರಚಿಸಿರ್ತಾರೆ. EMS ನಂಬೂದ್ರಿ ಪಾಡ್ ಎನ್ನುವಂತಹ ವ್ಯಕ್ತಿ ದ ಮಹಾತ್ಮ ಅಂಡ್ ದ ಇಸಮ್ ಎಂಬುವಂತಹ ಕೃತಿಯನ್ನು ರಚಿಸಿರುತ್ತಾರೆ. ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿ ಯಾರು? ಪ್ರಿಯದರ್ಶಿನಿ, ಯಶೋಧ, ಚೇತಕ, ಜಾಮಾಲಿ. ಇದಕ್ಕೆ ಸರಿಯಾದ ಉತ್ತರ ಜಾಮಾಲಿ ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿಯಾಗಿದ್ದಾನೆ. ಈ ಜಾಮಾಲಿ ಯಾರು ಅಂತ ನೋಡಿದಾಗ ವರ್ಧಮಾನ ಮಹಾವೀರ ನಮ್ಮ ಮಗಳಾದಂತಹ ಪ್ರಿಯದರ್ಶಿನಿಯ ಗಂಡನಾಗಿರ್ತಾನೆ. ಅಂದರೆ ಆತನ ಅಳಿಯ. ಈತನೇ ಮೊದಲು ವರ್ಧಮಾನ ಮಹಾವೀರನ ಅನುಯಾಯಿಯಾಗಿದ್ದನು. ಈ ಕೆಳಗಿನ ಯಾವ ಗುಂಪು ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುತ್ತದೆ? ಉತ್ತಮ ಬದುಕಿಗೆ ಈ 3 ರತ್ನಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು ಜೈನ ಧರ್ಮದಲ್ಲಿರುವಂತಹ ನಂಬಿಕೆ. ಅವುಗಳಲ್ಲಿ ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುವಂತಹ ಗುಂಪು
ಆಯ್ಕೆ 1 ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ನಡತೆ. ಈ 3 ವಿಚಾರಗಳನ್ನ ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅಂತ ಕರೆಯುತ್ತಾರೆ. ಹೊಂದಿಸಿ ಬರೆಯಿರಿ. ಅಲಾಯ್ ದರ್ವಾಜಾ, ಹಾಜ್ ಕಾಸ್, ಶಾಲಿಮಾರ್ ಬಾಗ್ ಮತ್ತು ಅಡಾಯಿ ದಿನ್ಕಾ ಝೋಪಡಾ ಎನ್ನುವಂಥ ಎ ಪಟ್ಟಿಯಲ್ಲಿರುವಂತಹ ವಾಸ್ತುಶಿಲ್ಪಗಳಿಗೆ ಬಿ ಪಟ್ಟಿಯಲ್ಲಿರುವಂತಹ ಮನೆತನಗಳನ್ನು ಸರಿಯಾಗಿ ಜೋಡಿಸಬೇಕು. ಗುಲಾಮಿ ಮನೆತನ, ಮೊಘಲ್ ಮನೆತನ, ಖಿಲ್ಜಿ ಮನೆತನ ಮತ್ತು ತುಘಲಕ್ ಮನೆತನ. ಅಲೈ ದರ್ವಾಜವನ್ನು ನೋಡಿದಾಗ ಅಲೈ ದರ್ವಾಜವು ಅಲ್ಲಾವುದ್ದೀನ್ ಖಿಲ್ಜಿಯಿಂದ ನಿರ್ಮಾಣವಾಗುತ್ತದೆ. ಹಾಗಾಗಿ 1ನೇಯದಕ್ಕೆ ಸಿ ಸರಿಯಾದಂತಹ ಉತ್ತರ. ಎಲ್ಲ ಕಾಲಾನುಕ್ರಮಣಿಗಳನ್ನು ಸರಿಯಾಗಿ ನೋಡೋದಾದರೆ ಅಲೈ ದರ್ವಾಜಾ ಖಿಲ್ಜಿ ಮನೆತನ ಸರಿಯಾದಂತಹ ಉತ್ತರ. ಹಾಜ್ ಕಾಸ್ ಎಂಬುದು ತುಘಲಕ್ ಮನೆತನಕ್ಕೆ ಸೇರಿದಂತಹ ಕಟ್ಟಡವಾಗಿದೆ. 3ನೇಯದು ಶಾಲಿಮಾರ್ ಬಾಗ್ ಏನಿದೆ ತೋಟ, ಇದು ಮೊಘಲ್ ಮನೆತನಕ್ಕೆ ಸೇರಿದಂಥದ್ದು. ನವದೆಹಲಿಯಲ್ಲಿ ಇದನ್ನು ಕಾಣಬಹುದು. ಅಡಾಯಿ ದಿನ್ಕಾ ಚೋಪಡ ಗುಲಾಮಿ ಮನೆತನಕ್ಕೆ ಸೇರಿದಂತಹ ವಾಸ್ತುಶಿಲ್ಪ ಶೈಲಿಯಾಗಿದೆ. ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಸಂಬೋಧಿಸಿರುವಂತಹ ಶಾಸನ ಎಲ್ಲಿ ದೊರೆತಿದೆ? ಮಸ್ಕಿ ಸರಿಯಾದಂಥ ಉತ್ತರ. ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಎಂಬ ಸ್ಥಳದಲ್ಲಿ ದೊರೆತಂತಹ ಶಾಸನದಲ್ಲಿ ಅಲ್ಲಿಯವರೆಗೂ ಕೇವಲ ದೇವನಾಂಪ್ರಿಯ ಎನ್ನುವಂತಹ ಸಂಬೋಧನೆಯನ್ನು ಒಳಗೊಂಡಿದ್ದಂತಹ ವ್ಯಕ್ತಿ ಅಶೋಕನೇ ಎನ್ನುವಂತಹ ಜಿಜ್ಞಾಸೆ ಇತ್ತು. ಆದರೆ ಮಸ್ಕಿಯಲ್ಲಿ ದೊರೆತಂತಹ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಎನ್ನುವಂಥದ್ದು ಸ್ಪಷ್ಟತೆಯನ್ನು ನೀಡುತ್ತೆ, ಆತ ಅಶೋಕನೇ ಆಗಿದ್ದ ಅಂತ. ಸರಿ ಹೊಂದಿಸಿರಿ. ಸ್ಥಳಗಳನ್ನು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಇವುಗಳ ಸರಿ ಹೊಂದಾಣಿಕೆಯನ್ನು ನೋಡೋದಾದರೆ 1ನೇಯದಕ್ಕೆ ಕೊಂಡುಂಗಲ್ಲೂರು ಎ ಕೇರಳದಲ್ಲಿನೇ ಇದೆ, ನಾಗಪಟ್ಟಣಂ ತಮಿಳುನಾಡಿನಲ್ಲಿ ಇದೆ, ನಾಗಾರ್ಜುನಕೊಂಡ ಆಂಧ್ರ ಪ್ರದೇಶ, ಸೋಮನಾಥಪುರ ಕರ್ನಾಟಕ. ಸೊ ನೀಡಿರುವಂಥ ಸರಿ ಹೊಂದಾಣಿಕೆ ಏನಿದೆ ಅವೆಲ್ಲವೂ ಕೂಡ ಸರಿಯಾಗಿ ಹೊಂದಾಣಿಕೆಯನ್ನೇ ಮಾಡಿದ್ದಾರೆ. ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದಂಥ ವರ್ಷ ಯಾವುದು? ಮೂಲ ಸಂವಿಧಾನ ಇದ್ದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ತಿದ್ದುಪಡಿಯನ್ನು ತಂದಂತಹ ವರ್ಷ 1951ರಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು.